ಸರ್ಕಾರವನ್ನ ರಚನೆ ಮಾಡುವಂಥದ್ದು ಯಾವುದೇ ಹಣದ ಮೇಲೆ ಎನ್ನುವಂಥ ನಂಬಿಕೆ ನಮ್ಮ ಮೇಲಿಲ್ಲ. ಇಲ್ಲಿಯ ತನಕ ನಾವು ಎಲ್ಲ ಸರ್ಕಾರಗಳನ್ನು ರಚನೆ ಮಾಡಿದ್ದು ಶಾಸಕರ ಬೆಂಬಲದಿಂದನೇ ವಿನಃ ಯಾವುದೋ ಹಣಕಾಸಿನ ಬೆಂಬಲದೊಂದಿಗೆ ಸರ್ಕಾರವನ್ನು ರಚನೆ ಮಾಡಲಿಲ್ಲ. ಇವತ್ತು ಆ ರೀತಿ ಯಾರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದು ವೈಯಕ್ತಿಕವಾದಂಥ ಹೇಳಿಕೆ. ಅದನ್ನು BJP ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಪಕ್ಷದ ವರಿಷ್ಠರು ಖಂಡಿತವಾಗಿ ಗಮನಿಸ್ತಾರೆ. ಇದಕ್ಕೆ ಯಾವ ಹಿನ್ನೆಲೆಯಲ್ಲಿ ಇದನ್ನು ಹೇಳಿದ್ದಾರೆ ಅನ್ನೋದನ್ನ ವರದಿಯನ್ನು ತೆರೆಸಿಕೊಂಡು ಮುಂದಿನ ದಿನಗಳಲ್ಲಿ ಇದಕ್ಕೆ ಉತ್ತರವನ್ನು ನಾವು ಕೊಡ್ತೇವೆ. ಕ್ರಮ ಯಾವಾಗ? ಯಾಕಂದ್ರೆ ಅದೇ ನಾಯಕರು ಸಾಕಷ್ಟು ಬಾರಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಅವರಿಗೆ ನೋಟಿಸ್ ಕೊಡುವಂಥದ್ದು ಅಷ್ಟರಲ್ಲೇ ಇದೆ, ಏನೋ ಕ್ರಮ ಆಗ್ತಿಲ್ವಲ್ಲ? ಖಂಡಿತ ಇದನ್ನ ಪದೇ ಪದೇ ಈ ರೀತಿ ಮಾಡ್ತಾ ಇರುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಕಾರ್ಯಕರ್ತರ ವಲಯದಲ್ಲಿ, ಪಕ್ಷದ ವಲಯದಲ್ಲೂ ಕೂಡ ಕಂಡು ಬರ್ತಾ ಇದೆ. ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸದಸ್ಯತಾ ಅಭಿಯಾನ, ಉಳಿದಂಥ ಅಭಿಯಾನಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾದ ಚಟುವಟಿಕೆಗಳು ಪಕ್ಷಕ್ಕೆ ಮುಜುಗರವನ್ನು ತರುವಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು ಕೂಡ ನಮ್ಮ ಅಭಿಪ್ರಾಯ ಇದೆ. ಕೇಂದ್ರದ ನಾಯಕರ ಜೊತೆಗೆ ಈಗ ಸಂಬಂಧಪಟ್ಟಂತೆ ಮಾತುಕತೆಗಳನ್ನು ಮಾಡ್ತಾ ಇದ್ದೀವಿ. ಅತ್ಯಂತ ಶೀಘ್ರದಲ್ಲಿ ಇದೆಲ್ಲದನ್ನು ಕೂಡ ತಿಳಿಗೊಳಿಸುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತೀವಿ. ಪಕ್ಷ ನಿಷ್ಠರು ಅಂತ ಹೇಳಿಕೊಂಡೆ ಪಕ್ಷದ ಬೆಳವಣಿಗೆ ಯೋಚನೆ ಮಾಡಬಹುದು. ನೋಡಿ, ಪಕ್ಷ ನಿಷ್ಠರು ಪಕ್ಷ ವಿರೋಧಿಗಳು ಅಂತ ಏನಿಲ್ಲ, ಎಲ್ಲರೂ ಕೂಡ ಪಕ್ಷ ನಿಷ್ಠರೇ. ಪಕ್ಷ ನಿಷ್ಠರು ಅನ್ನುವಂಥದ್ದು ವಿಷಯದಲ್ಲಿ ಪಕ್ಷಕ್ಕೆ ಮುಜುಗರ ಆಗುವಂಥ ವಿಷಯವನ್ನು ಯಾರೂ ಕೂಡ ಮಾಡಬಾರದು. ಪಕ್ಷ ನಿಷ್ಠರು ಅಂತ ಅಂದ್ಕೊಂಡು ಮುಜುಗರ ಆಗುವಂಥದ್ದನ್ನ, ಪ್ರತ್ಯೇಕ ಸಭೆಗಳನ್ನು ಮಾಡುವುದನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಪಲಿಕ್ಕೆ ತಯಾರಿಲ್ಲ. ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸದಸ್ಯತಾ ಅಭಿಯಾನ ನಡೀತಿರ್ಬೇಕಾದ್ರೆ ಎಲ್ಲ ಪಕ್ಷ ನಿಷ್ಠರು ಕೂಡ ಸದಸ್ಯತಾ ಅಭಿಯಾನದಲ್ಲಿ ತಮ್ಮನ್ನು ತಾವು ತೊಡಗಿದ್ಕೊಳ್ಬೇಕು. ಅಕ್ಟೋಬರ್ 15ನೇ ತಾರೀಕಿನ ತನಕ ಇದೇ ಕಾರ್ಯಕ್ರಮ, ಬೇರೆ ಯಾವುದೇ ಕಾರ್ಯಕ್ರಮವನ್ನ ಯಾರಿಗೂ ಕೂಡ ಕೊಟ್ಟಿಲ್ಲ. ಇನ್ಯಾವುದೋ ಸಭೆಗಳನ್ನು ಮಾಡಬಾರದು ಅನ್ನೋದನ್ನು ಕೂಡ ನಾವು ಈಗಾಗಲೇ ಸ್ಪಷ್ಟ ಮಾಡಿದ್ದೇವೆ. ಎಲ್ಲ ಸಭೆಗಳು ಕೂಡ ಪಕ್ಷದ ಸದಸ್ಯತ್ವ ಹಿನ್ನೆಲೆಯಲ್ಲಿ ನಡಿಬೇಕೇ ವಿನ ಬೇರೆ ಯಾವ ಹಿನ್ನೆಲೆಯಲ್ಲೂ ಕೂಡ ನಡಿಬಾರದು ಅಂತ ಹೇಳಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಇನ್ಯಾವುದೋ ಕೂಡ ನಡೆದ್ರೆ ಅದು ವೈಯಕ್ತಿಕವಾಗಿ ವಿನ ಅದು ಪಕ್ಷಕ್ಕೆ ಒಳಿತಾಗುವಂಥದ್ದು ಖಂಡಿತ ಅಲ್ವೇ ಅಲ್ಲ. ಇದರ ವಿರುದ್ಧವಾಗಿ ಇನ್ಯಾರೋ ಚಟುವಟಿಕೆಗಳನ್ನು ಮಾಡಿದ್ರೆ ಖಂಡಿತ ಪಕ್ಷದ ಹೈಕಮಾಂಡ್ ಅದನ್ನು ಗಮನಿಸುತ್ತೆ. ಈ ಕಳೆದ 2-3 ದಿನಗಳಿಂದ ಏನು ಚಟುವಟಿಕೆಗಳು ನಡೀತಾ ಇದೆ ಇದನ್ನ ಕೇಂದ್ರ ನಾಯಕತ್ವ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ.